ಏನತ್ತ ಪ್ರೇಮಳಾ ಏನತ್ತ ಹಾ ಏನಿಲ್ರಿ ಗೌಡ್ರ, ಇದು ಇಲ್ಲಿ ಯಾರ್ಯಾರು ಇಲ್ಲ ಟ್ರೈನ್ನಾಗ ಈ ಬೋಗ್ಯಾಗ. ನಾವು 3 ಜನ ಅದೇವಿ ಇಡೀ ಬೋಗ್ಯಾಗ. ಎಲ್ಲರ ಜನ ಇದ್ದತ್ರ ಹೋಗೋಣ ಬರ್ರಿ. ಹಂಗಲ್ವಾ, ಎಲ್ಲಾ ಜನ ಇದ್ದ ಹತ್ರ ಹೋದ್ರ ನಿಮಗ ಇಬ್ರು ಹೆಣ್ಣು ಹುಡ್ರದಿರಿ, ಮಕ್ಕಳಕ ಊಟ ಮಾಡಾಕ ಕುಂದ್ರಾಕ ಎಲ್ಲ ಜನ ನಿಮ್ಮನ್ನ ನೋಡ್ತಾ ಇರ್ತಾರ. ಅದಕ್ಕೆ ಕುಂದ್ರಾಕೆಲ್ಲ ನಿಮಗೆ ಸರಿಯಾಗಂಗಿಲ್ಲ ಅಂದ್ ಈ ಬೋಗಿ ಖಾಲಿ ಇತ್ತ. ಅಲ್ಲಿಗೂ ನಿಮ್ಮ ಯಜಮಾನನ ರಿಸರ್ವೇಶನ್ ಮಾಡ್ಸ್ಯಾನ, ಇದೇ ನಂಬರ ಕೊಟ್ಟಾರ, ಅದಕ್ಕೆ ಇಲ್ಲಿಗೆ ಬಂದ್ವಿ ನೋಡು. ಇಲ್ರಿ, ಅವ್ರು ರಿಸರ್ವೇಶನ್ ಮಾಡಿಸಿದ್ದು ಬೋಗಿ ಹಿಂದಿನ ಬೋಗಿಗೆ. ಈ ಬೋಗಿಗೆ ಮಾಡಿಸಿಲ್ ಬಿಡ. ನಾ ಟಿಕೆಟ್ ಚಲೋ ತಂಗ ನೋಡೇನಿ. ಹೌದಲ್ಲ ಪರಿಮಳ, ಇರ್ಲಿ, ಏನಾಗೋದಿಲ್ಲ. ಇಲ್ಲಿ ಖಾಲಿ ಐತಿ, ಇಲ್ಲಿ ಇರೋಣ. ಅಲ್ಲಿ ಭಾಳ ಜನ ಅದಾರ, ಗಲಾಟೆ ಕತಿ. ನನಗೆ ಪೆದ್ದಿ ಮಗಳದಾಳ, ಈ ಮಗಳು ಸುಮ್ಮನಿರಂಗಿಲ್ಲ. ಅಲ್ಲಿ ನೋಡಿದ್ರೆ ಭಾಳ ಜನ ಅದಾರ, ಅದಕ್ಕಾಗಿ ಇಲ್ಲಿ ಬಂದ ನೋಡುವ. ಏನೀಗ ಅಲ್ಲಿಗೆ ಹೋಗ್ಬೇಕನ ಹೇಳು. ಇಲ್ಲ ಬಿಡ್ರಿ, ಇಲ್ಲ ಇಲ್ಲೇ ಇರೋಣ ಬಿಡ್ರಿ. ಅದ್ರಲ್ಲಿ ಯಾರ್ಯಾರು ಇಲ್ಲದಕ್ಕೆ ಭಾಳ ಅಂದ್ರೆ ಭಾಳ ಹೆದರಿಕತ್ರಿ. ರಾತ್ರಿ ನಿದ್ದೆ ಬರಂಗಿಲ್ಲ ನಿನ್ನ. ಯವ್ವ, ರಾತ್ರಿ ಅನ್ನಷ್ಟೊತ್ತಿಗೆ ಜನ ಬರ್ತಾರ ತಗೊಳ. ಈಗಿನ್ನೂ ಹತ್ತೇವಿ ಟ್ರೈನ್. ಅಯ್ಯೋ ಕರ್ಮ. ಕಮಲಾ, ನೀನು ಮ್ಯಾಲ ಮಕ್ಕೋಬೇಕು ನೋಡು. ಪರಿಮಳ, ತಿನ್ನಕ್ಕೆ ಏನಾರ ಬೇಕನ್ವ? ನೆಕ್ಸ್ಟ್ ಸ್ಟೇಷನ್ಯಾಗ ತಗೊಂಡ್ ಬರ್ಲೇನ? ಚಹಾ ಕಾಫಿ ಏನಾರು ಕುಡಿತೇನು? ಇಲ್ರಿ ಗೌಡ್ರ, ಬೇಡ, ನನಗೇನು ಬೇಡ. ನಾನು ಮನ್ಯಾಗ ತಿಂಡಿ ತಿಂದು ಕಾಫಿ ಕುಡ್ಕೊಂಡ ಬಂದೇನ್ರಿ. ಅದಕ್ಕೆ ಏನು ಬೇಡ. ಅವ್ವ ದಾರ್ಯಾಗ ಏನಾರ ಬೇಕಾದ್ರೆ ತಿನ್ರಿ ಅಂತಂದು ಬುತ್ತಿ ಕಟ್ಟಾಳ್ರಿ. ಈಗೇನು ಹಸಿವಿಲ್ಲ, ಆಮೇಲೆ ನೋಡೋಣಂತ್ರಿ. ಯಪ್ಪ ಯಪ್ಪ ನಂಗೆ ಕೊಡ್ಸ, ಯಪ್ಪ ಯಪ್ಪ ನಂಗೆ ಕೊಡ್ಸ. ಆತು ನನ್ನ ಮಗಳ, ಕೊಡಿಸ್ತೀನಿ. ನೆಕ್ಸ್ಟ್ ಸ್ಟೇಷನ್ ಬರ್ಲಿ, ನಿಲ್ಲಿಸ್ತಾರಲ್ಲ ಅವಾಗ ಕೊಡಿಸ್ತೇನೆ. ಹಾ ಮಾವರ ಅಂದಂಗ ನಾವು ಯಾರ ದೇವ್ರಿಗೆ ಹೊಂಟೇವ್ರಿ? ಯಾವ ಊರದು? ಹೇ ಅದನ್ನೆಲ್ಲ ಹೇಳ್ಬಾರ್ದ್ವಾ, ಸಸ್ಪೆನ್ಸ್. ನಾ ಎಲ್ಲ ಕರ್ಕೊಂಡು ಹೋಗ್ತೀನಿ, ಸುಮ್ಮನೆ ಬಾ ನನ್ನ ಜೊತೆಗೆ. ಈ ಒಂದು ಬಂದು ಸಸ್ಪೆನ್ಸ್ ಅಂತ, ಇಲ್ಲಿ ನಂದು ಜೀವ ಹೊಂಟೈತಿ. ಇವ ಬೇರೆ ಸಸ್ಪೆನ್ಸ್ ಅಂತ ಎಲ್ಲನ್ನದು ಹೇಳ್ಬಾರ್ದನ ಈ ಬದುಕ. ನೋಡಿ ಫ್ರೆಂಡ್ಸ್, ಈಗಾಗಲೇ ಟ್ರೈನ್ ಹೊರಟು ಸುಮಾರು ದೂರನೇ ಬಂದಿದೆ. ಎಷ್ಟು ಸುಮಾರು ದೂರ ಅಂದರೆ ಅರ್ಧ ದಾರಿಗೆ ಬಂದುಬಿಟ್ಟಿದ್ದಾರೆ ಅವರು ಈಗಾಗಲೇ. ಆದರೂ ಪರಿಮಳಗೆ ಯಾವ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರ ಮಾವ ಇನ್ನೂ ಹೇಳಲೇ ಇಲ್ಲ. ಅವಳಿಗೆ ಸಣ್ಣಕ್ಕೆ ಈಗಾಗಲೇ ಅನುಮಾನ ಶುರುವಾಗಿ ಹೋಗಿರ್ತಿ. ಪರಿಮಳಗೆ ಬರೀ ಅನುಮಾನ ಒಂದೇ ಶುರುವಾಗಿಲ್ಲ, ಈಗ ನಿಧಾನವಾಗಿ ಭಯನೂ ಶುರುವಾಗಿ ಹೋಯ್ತು. ನಾ ಯಾಕಾದರೂ ಬಂದಿನೋ ಅಂತ ಅನ್ನೋ ಅಷ್ಟರ ಮಟ್ಟಿಗೆ ಭಯ ಶುರುವಾಗಿರ್ತದೆ ಅವಳಿಗೀಗ. ಆದರೂ ಪಾಪ ಅವಳು ಏನು ಮಾಡ್ತಾಳೆ, ಧರ್ಮ ಸಂಕಟಕ್ಕೆ ಸಿಗಾಕೊಂಡ್ಬಿಟ್ಟಾಳೆ. ಈಗ ಈ ಕಡೆ ನಾನು ಬರೋದಿಲ್ಲ ಅಂತ ಹೇಳೋಕ್ಕೂ ಬರೋಂಗಿಲ್ಲ, ಈ ಕಡೆ ಆತು ಅಂತೇಳಿ ಧೈರ್ಯದಿಂದ ಅವ್ರ ಮಾವನ ಜೊತೆಗೆ ಹೋಗೋಕ್ಕೂ ರೆಡಿ ಇಲ್ಲ. ಅಂಥ ಪರಿಸ್ಥಿತಿ ಒಳಗೆ ಸಿಕ್ಕಾಕೊಂಡ್ಬಿಟ್ಟಾಳೆ. ಆದರೆ ನೆಕ್ಸ್ಟ್ ಪರಿಮಳನ ಕತೆ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಅಳಬೇಡ, ಸುಮ್ಮನೆ ನಡಿಯೇ ಸಾಲಿಗೆ. ಏನು ಹೇಳ್ತಿದಿ? ಕಿರಿ ಮಾಡ್ಕೊಂತ ನಡಿ, ಹೋಗ್ಬಾರ್ದ ಸುಮ್ಮನ. ಯಪ್ಪ ಯಪ್ಪ. ಲೇ ದರಿದ್ರದವನೇ, ಏನು ಮಾತಾಡ್ತಾರೆ? ರೋಗ ಎದಕ್ಕೆ ಅಳಕತ್ತಿ ಬೆಳಗ್ಗೆ? ಲೇ, ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬಾರ್ದನ? ಅವ ಮೊದ್ಲು ಅಳಾಕತ್ತಾನ, ಈಗ ಮತ್ತೆ ಅದ್ರ ಬೇರೆ ಸಿಟ್ಟು ಮಾಡ್ತಾ. ಅವ ಶಾಲಿಗೆ ಹೋಗಕ್ಕೆ ಒಲ್ಲಂತ, ಅದಕ್ಕೆ ಅಳಾಕತ್ತಾನ. ಓ ಹೌದನ, ಸಾಲಿಗೆ ಹೋಗಕ್ಕೆ ಒಲ್ಲಂತನ? ಅಂದ್ರೆ ಒಂದು 4 ದನ ಎಮ್ಮೆ ಕಟ್ಟಬಾರ್ದನ? ಅಪ್ಪ ಮಕ್ಕಳು ಹೋಗಿ ಇಬ್ರು ಸಾಕ್ಯಂಡು ತೊಳ್ಕೊಂಡು ಬಳಕೊಂಡು ಬಂದ್ರೆ ಆಕೇತು. ಸುಮ್ ಕೂತಾಳ ನೀನೊಂದು. ಯಾವಾಗ ನೋಡು ಏನಾರು ಹೇಳ್ತಿರ್ತೀಯ ಹುಡುಗರಿಗೆ. ಹ್ಞೂ, ಮತ್ತೆ ಸಾಲಿಗೆ ಹೋಗಿ 4 ಅಕ್ಷರ ಕಲ್ತ್ರ ಮತ್ತೆ ಓದಾಕ ಬರೆಯಕ್ಕೆ ಬಂದುಬಿಟ್ರ ಹೌದಲ್ಲ ಜಾಣ್ರಕ್ಕಾರ. ಅದಕ್ಕೆ ಮನ್ಯಾಗ ಇದ್ಬಿಟ್ರೆ ಅದ್ಯಾವ್ದು ರಗಳಿಲ್ಲಲ್ಲ. ನೀವು ನಿಮ್ಮ ಮಗ ಇಬ್ಬರು ಸೇರ್ಕೊಂಡು 4 ಎಮ್ಮೆ ಸಾಕ್ಯಂಡು ಮೇಯಿಸ್ಕೊಂಡು ಸಂಜೆ ಮುಂದೆ ಹಾಲು ಕರೆದು ಬೆಣ್ಣೆ ತುಪ್ಪ ಮಾಡಕ್ಕೆ ಅಡ್ಡಿಲ್ಲ. ಅದರ ಒಂದು ದುಡ್ಮಿ ಮಾಡ್ಕೇಳ್ರಿ ಇಬ್ರು ಸೇರಿ. ಯಪ್ಪ ಯವ್ವ, ಹಿಂಗ ಬೈತಾಳ, ನೀನು ಇಲ್ದಾಗನು ಹಿಂಗ ಹೊಡಿತಾಳ. ಕೊಯ್ಯುಗ್ ಸಿಕ್ಕಿದ್ರಲ್ಲೆಲ್ಲ ಹೊಡಿತಾಳಪ್ಪ ಈಕಿ. ತಮ್ಮ, ಅದು ಹಾಕಿದಲ್ಲ ಫಾಲ್ಟ್, ಅವ್ರವನು ಹಂಗ ಇದ್ಲಂತ. ನಮ್ಮ ಮಾವ ನಮ್ಮ ಮದುವೆಯಾಗ ನನಗೆ ಸ್ಟೀಲಿಂದು ಒಂದು ಹೆಲ್ಮೆಟ್ ಕೊಟ್ಟಿದ್ದ. ನಾನಂದೆ, ಮಾವ ನನ್ನ ಹತ್ರ ಗಾಡಿ ಇಲ್ಲ, ಸ್ಟೀಲಿನ ಹೆಲ್ಮೆಟ್ ಯಾಕ ಅಂತ ಹೇಳಿ. ಅದಕ್ಕೆ ನಮ್ಮ ಮಾವ ಅಂದ, ಸ್ಟೀಲಿನ ಹೆಲ್ಮೆಟ್ ಯಾಕಂದ್ರೆ ನನ್ನ ಮಗಳಿಗೆ ಅವ್ರವ್ವ ಸ್ಟೀಲಿಂದು ಲಟ್ಟಣಿಗೆ ಕೊಟ್ಟಾಳಪ್ಪ, ಅದಕ್ಕೆ ನಾನು ನಿನಗೆ ಹೆಲ್ಮೆಟ್ ಕೊಡಾಕತ್ತೀನಿ, ತಗ ನಿನ್ನ ಹೆಡ್ಡಿ ಸೇಫ್ಟಿಗಿರ್ಲಿ ಅಂತ ಹೇಳಿ ಅಂದ. ಐ ಹೌದಾ? ಸ್ಟೀಲಿನ ಹೆಲ್ಮೆಟ್ ಕೊಟ್ಟಿದ್ರ? ಆದ್ರೂ ಮತ್ತೆ ನಿನ್ ತಲೆಗೆ ಒಂದೂ ಕೂದಲಿಲ್ಲ. ಓಹೋ, ನೀನು ನನ್ನ ತಲೆ ಕತಿ ಕೇಳಾಕತ್ತೇನ? ಅದನ್ನು ಹೇಳೇ ಬಿಡ್ತೇನೆ ಕೇಳು. ನಾನು ಕುಡಿದು ಬಂದಾಗೆಲ್ಲ ನಿಮ್ಮವ್ವ ಹಿಡಿಯೋದು ನನ್ನ ತಲೆಗಿನ
ಕೂದಲು ಹಿಡಿಯನ ಬೆನ್ ಹತ್ತನ ಮಾಡ್ತಾಳ. ಆದ್ರೆ ಹಿಡಿದು ಕೂದಲೆಲ್ಲ ಕಿತ್ತು ಹೋಗ್ಬಿಟ್ಟವ್ ತಲೆಗೆ ನೀವು. ಆಮೇಲೆ ಅವ್ರು ಕೊಟ್ಟಿದ್ದ ಸ್ಟೀಲಿನ ಲಟ್ಟಣಿಗೆ ಏನೈತಲ್ಲ ಅದು ಮುರಿದು ಮೋಡ್ಕ ಮನೆ ಸೇರೈತಿ. ನನ್ನ ತಲೆಯಾಗಿನ ಕೂದಲು ಉದುರಿ ಅಷ್ಟು ಆ ಕೂದಲ ಪಿನ್ನ ತೂಜಿ ದಾರ ಎಲ್ಲ ಬರ್ತಾರಲ್ಲ ಅವ್ರು ತಗೊಂಡು ಹೋಗಿ ಮನೆ ತುಂಬ ಪಾತ್ರಿ ಈಗ ಒಳಗದವಲ್ಲ ಅವೆಲ್ಲ ಪಾತ್ರಿ ನನ್ನ ತಲೆಯಾಗಿನ ಕೂದಲ ಕೊಟ್ಟು ತಗೊಂಡವ ನೋಡು. ಸಾಕು ಹಳೆ ಕತಿ ಫ್ಲಾಶ್ ಬ್ಯಾಕ್ ಓಪನ್ ಮಾಡ್ಕೊಂಡು ಅದನ್ನ ವರ್ಷಕ್ಕಿಂತ ಧೂಳು ಹೊಡ್ಕಂತ ಕುಂದ್ರದ್ ಬೇಡ. ಹೋಗಿ ಅವನ್ನ ಸಾಲಿಗೆ ಬಿಟ್ಟು ಬಾ. ಯವ್ವ ನನಗೆ ಸಾಲಿ ಸುದ್ದಿ ತೆಗೆದ್ರೆ ಹೊಟ್ಟೆಲ್ಲ ರೂಮ್ ಅಂತ ನೋಡ್ಬೇ, ಸಿಟ್ಟ ಬರ್ತತಿ ಹಂಗ. ಮತ್ತೆ ಸಾಲಿ ಅಂತ ಆಳಿಕಿ. ಮಗನ ನೀ ಹೆದರ್ಬೇಡ, ನಿನಗ ವಾರಕ್ಕೆ 1 ರಜಾಲ ಈ ವಾರ 2 ರಜಾ ಕೊಡು ಅಂತ ಮೇಡಮಿಗೆ ನಾ ಹೇಳ್ತೇನೆ. ಆದ್ರೆ ನೀ ಇವತ್ತು ಸಾಲಿಗೆ ಹೋಗು. ನೀನು ಸಿಂಹದ ಮರಿನಾ ನೀನು ಯಾಕೆ ಹೆದರ್ತಿದ್ದಿ? ನಿಮ್ಮ ಹೋಗ ಹೋಗಿ ಸಾಲಿಗೆ ಹೋಗು. ನೀನು ಈ ವಾರ 2 ರಜಾ ಹಾಕಿಸ್ತಾನೆ ನಿನಗೆ. ಯಪ್ಪ ನಿಂಗೆ ಹೆಂಗೆ ಗೊತ್ತಾತು ಮೇಡಮ್ ನನಗೆ ಶಾಲೆಯಾಗ ಹೇಳಿದ್ದು? ನಿಮ್ ಟೀಚರ್ ಏನ್ ಹೇಳಿದ್ಲೇ? ಅದ ಅಂದೆಲ್ಲಪ್ಪ ನೀನು ಸಿಂಹದ ಮರಿ ಅಂತೇಳಿ. ಟೀಚರು ಹಂಗ ಅಂತಾರ, ನೀನು ಯಾವ್ದೋ ಪ್ರಾಣಿಗೆ ಹುಟ್ಟಿ ನೀನು ಮನುಷ್ಯ ಹುಟ್ಟಿದೇವ ಅಲ್ಲ ನೀನು ಅಂತ ಹೇಳಿ. ನೋಡು ಅವ್ರು ಹೇಳಿದ್ದ ನಿನ್ನ ಬಾಯಾಗೈತಿ. ಆದ್ರೂ ನೀನು ಭಾರಿ ಇಂಟೆಲಿಜೆಂಟ್ ಬಿಡಪ್ಪ ನೀನು.